ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ಇವತ್ತು ಯುಗಾದಿಯ ಅಮಾವಾಸ್ಯೆ ರೀ. ಅಮಾವಾಸ್ಯೆ ದಿನ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 7 ಗಂಟೆ ಆಯ್ತು ಈಗ. ನಾನು ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಕಾವೇರಿ ಇನ್ನು ಮಲಗಿದಾಳ, ಹೇಳ್ತಾಳೆ ಈಗಾಕಿನೂ. ಮತ್ತು ಕಾಕಾನು ಮಲ್ಕೊಂಡಿದ್ದಾರೆ. ಮತ್ತು ಸಿಕ್ಕಾಪಟ್ಟಿ ಮಳೆ ರೀ ನಿನ್ನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡ್ರಿ, ಸ್ವಲ್ಪ ಕರ್ಚಿಕಾಯಿ ಅದು ಮಾಡಿ ಆದ ನಂತರ ನೋಡ್ರಿ ಸ್ವಲ್ಪ ರೆಸ್ಟ್ ಮಾಡಿದೆ. ಇವತ್ತೊಂದು ಚೂರು ಮೋಡ ವಾತಾವರಣನ ಇತ್ತು ಬಿಡ್ರಿ. ಅದಕ್ಕೆ ನೋಡ್ರಿ ಮಳೆನೂ ಸ್ಟಾರ್ಟ್ ಆಗೇ ಬಿಡುತ್ತೆ. ಜೋರೈತ್ರಿ ಮಳೆ. ಈ ಕಡೆ ಬಾಗಲದಿಂದ ಮಾತಾಡಕತ್ತೀನಿ ನಾನು. ಎಷ್ಟು ಕೇಳಿಸ್ತೈತೆ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ಇದು ಈ ವರ್ಷದ 2ನೇ ಮಳೆ ನೋಡ್ರಿ. ಮೊನ್ನೆ ಅಂತೂ ಅನ್ನಾವತ್ತು ಮಳೆ ಆಯ್ತು ಬಿಡ್ರಿ. ಅನ್ನಾವತ್ತಂದ್ರೆ ಅನಾವತ್ತು ಎಷ್ಟು ವಿಡಿಯೋ ಹಿಡಿಯಾಕೂ ಇರಲಿಲ್ಲ. ಯಾಕಂದ್ರೆ ನಮ್ಮ ಡೋರ್ ಏನದಾವಲ್ರಿ, 2 ಡೋರ್ಗಿನ ಅಪೋಸಿಟ ಬರಾಕತ್ಬಿಟ್ಟೈತೆ ಮಳೆ. ಎಷ್ಟು ಮಳೆ ಬಂತಂದ್ರೆ ಒಂದೊಂದು ಬಕೆಟ್ ನೀರು ಒಳಗೆ ಬಂದಿದ್ದು ನೋಡ್ರಿ. ಅಷ್ಟು ಜೋರಿತ್ತು ಮಳೆ. ಮತ್ತು ಸಿಕ್ಕಾಪಟ್ಟಿ ಮಿಂಚು ಶಿಡ್ಲು ಎಲ್ಲನೂ ಇತ್ತು. ಇವತ್ತಿನ್ನೂ ಏನು ಅಂತ ಪರಿ ಮಿಂಚು ಶಿಡ್ಲು ಸ್ಟಾರ್ಟ್ ಆಗಿಲ್ಲ. ಆದ್ರೆ ಮಳೆ ಮಾತ್ರ ಜೋರೈತೆ ನೋಡ್ರಿ. ಮತ್ತು ಮೊನ್ನೆ ದಿವಸ ಸ್ವಲ್ಪ ಆನೆಕಲ್ಲು ಬಿದ್ದಿದ್ದು ರೀ. ಇವತ್ತಿನ ಆನೆಕಲ್ಲಿಲ್ಲ, ಆರಾಮ್ಸಿ ಮಳೆ ಆಗಕತ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಅನ್ಸಕತ್ತೈತಿ ವಾತಾವರಣ. ಮತ್ತು ಯಾವ್ಯಾವ ಊರೊಳಗೆ ಮಳೆ ಆಗೈತಿ ಖಂಡಿತ ತಿಳಿಸ್ರಿ. ಇವತ್ತು ಮಂಗಳವಾರ ಅಂದರೆ ನಾಳೆ ಅಮಾವಾಸ್ಯೆ ಐತ್ರಿ. ಯುಗಾದಿ ಅಮಾವಾಸ್ಯೆ ನಾಳೆ, ಇವತ್ತು ಮಂಗಳವಾರ ನೋಡ್ರಿ. ಯಾಕಂದ್ರೆ ನನ್ನ ಬ್ಲಾಗ್ ಸ್ವಲ್ಪ ಭಾಳ ಹಿಂದೆ ಹೊಂಟವು. ಅದಕ್ಕೆ ಈ ಬ್ಲಾಗ್ ನಿಮಗೆ ಯಾವಾಗ ಸಿಗ್ತೈತೆ ಗೊತ್ತಿಲ್ಲ, ಅದಕ್ಕೆ ಹೇಳಿದೆ ಇದು ಅಮಾವಾಸ್ಯೆ ಹಿಂದಿನ ದಿವಸ ಅಂತ ಹೇಳಿ. ಸೊ ನನ್ನ ಲೋಕಲದ್ದನ ಆರ್ಡ್ರ್ ಇತ್ತು, ಕರ್ಚಿಕಾಯಿ, ಶೇಂಗಾ ಹೋಳಿಗೆ, ಚಕ್ಲಿದು. ಸೊ ತೋರಿಸಿದೆ ನಿಮಗೆ. ಚಕ್ಲಿ ಮಾಡಿದ್ದು ತೋರಿಸಿದೆ, ಕರ್ಚಿಕಾಯಿ ಮಾಡಿದ್ದು ತೋರಿಸಿದೆ, ಶೇಂಗಾ ಹೋಳಿಗೆನೂ ಮಾಡಿದೆ. ಇನ್ನೇನು ಕೊಟ್ಟು ಕಳಿಸ್ಬೇಕು. ಇನ್ನೂ 2 ಆರ್ಡ್ರ್ ಲೋಕಲ್ದವ್ರದ್ದು ಐತಿ, ಕಳಿಸ್ಕೊಡ್ಬೇಕು ನೋಡ್ರಿ. ಸೊ ಹಿಂಗೆ ಒಂದೊಂದು ಆರ್ಡರ್ಸ್ ಅದಾವ ಅಂತ ಹೇಳ್ಬೋದು. ಜೀವನ ನಡೆದೈತಿ, ಖುಷಿ ಆಗ್ತೈತಿ. ಕೆಲಸ ಮಾಡೋಕ್ಕೇನು ಹಿಂಜರಿಯಂಗಿಲ್ಲ ಸ್ನೇಹಿತರೆ. ಆದರೆ ಕೆಲಸ ಬರ್ಬೇಕಷ್ಟೇ. ಕೆಲಸ ಇತ್ತಂದ್ರೆ ಆರಾಮ್ ಖುಷಿ ಇರ್ತೀನಿ ನಾನು. ಆರಾಮೂ ಇರ್ತೀನಿ, ಟೆನ್ಷನ್ ಫ್ರೀ, ಸ್ಟ್ರೆಸ್ ಫ್ರೀ ಇರ್ತೀನಿ. ಏನೋ ಒಂಥರ ಹುಮ್ಮಸ್ ಬರ್ತೈತೆ ನೋಡ್ರಿ. ಇಲ್ಲಪ್ಪ ಕೆಲಸ ಇಲ್ಲ ಅಂದ್ರೆ 108 ಯೋಚನೆಗಳು ಬರ್ತಾವೆ, ಆಲೋಚನೆ ಬರ್ತಾವೆ, ಇಲ್ಲದ ರೋಗಗಳು ಬರ್ತಾವೆ ಅಂತ ಹೇಳ್ಬೋದು. ಇಲ್ಲದ ನೋವುಗಳು ಸ್ಟಾರ್ಟ್ ಆಗ್ತಾವೆ, ಕೈ ನೋವು, ತಲೆನೋವು. ಅಂದರೆ ಅದೇ ರೀ, ವಿಚಾರ ಮಾಡ್ತೀವಲ್ಲ ಅದಕ್ಕಂತ ಹೇಳಿ. ಬಟ್ ಒಂದು ಕೆಲಸ ಇತ್ತಂದ್ರೆ ಹೆಂಗೋ ನಡೀತೈತೆ ಬಿಡಪ್ಪ ಜೀವನ ಅಂಥೇಳಿ ಖುಷಿ ಇರ್ತೈತಿ. ನಮ್ದು ಜನ್ಮ ಅಂತ ನಾವಂತ. ಸೊ ಈ ರೀತಿಯಾಗಿ ಸೊ ನಾನಂತೂ ಎಲ್ಲ ನನ್ನ ಸ್ನೇಹಿತರಿಗೂ ಆಯಿತು, ಹಾಗೆ ಎಲ್ಲ ದೇವರುಗಳಿಗೂ ಆಯಿತು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಕೆಲಸ ಕೊಡಾಕತ್ತಿದ್ದಕ್ಕೆ. ಕೆಲಸ ಒಂದು ಬಂದ್ರೆ ಸಾಕು, ಉಳಿದಿದ್ದೆಲ್ಲನೂ ನಾನು ಆರಾಮಾಗೇ ಇರ್ತೀನಿ. ಹೆಂಗೋ ನಡೆಸ್ಕೊಂಡು ಹೋಗ್ತೇನೆ ಅನ್ನೋ ಧೈರ್ಯ ಬರ್ತೈತಿ. ಬಟ್ ಕೆಲಸನ ಇಲ್ಲ, ಆರ್ಡ್ರಸ ಇಲ್ಲ ಅಂದರೆ ತುಂಬ ಕಷ್ಟ ಆಕೈತಿ ಸ್ನೇಹಿತರೆ. ತುಂಬ ಕಷ್ಟ ಆಗ್ತೈತಿ. ಮತ್ತು ನಿಮ್ಮ ಕಡೆ ಎಲ್ಲ ಸಿಲಿಂಡ್ರದ್ದು ಸಮಸ್ಯೆ ಎಲ್ಲ ಹೆಂಗೆ ನಡೆದವು? ಮತ್ತು ಹೊರಗಡೆ ಊಟ ಮಾಡೋರು, ಪಾಪ ಹೋಟೆಲನ್ನು ಡಿಪೆಂಡ್ ಆದವರು, ಸಮಸ್ಯೆಗಳು ಭಾಳ ನಡೆದಾವ ಈಗ. ಸೊ ನೋಡಿರಿ, ಆದಷ್ಟು ಸಾಧ್ಯ ಆದ್ರೆ ನಿಮ್ಮ ಮನೆ ಸೇರಿಕೊಳ್ರಿ. ಊಟದ ತೊಂದರೆ ಬಹಳ ಆತಂದ್ರೆ ಏನೋ ನಿಮ್ಮ ಮನೆ ಇದ್ದಲ್ಲೇ ನಿಮ್ಮ ಊರಿಗೆ ಹೋಗಿ ಏನೋ ಒಂದು ದುಡ್ಕೊಂಡು ಮಾಡ್ಬೋದು ಜೀವನ. ಬಟ್ ಉಪವಾಸ ಇದ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಕೆ ಹೋಗಬೇಡ್ರಿ. ನಾವು ಗಟ್ಟಿ ಇದ್ರೆ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮುಂದೆ ಬೇಕಾದ್ದನ್ನು ನಾವು ಪಡಿಬಹುದು. ಹೇಳಿದೆ ನಿಮಗೆ, ಹಿಂಗಾಗಿ ನಾನು ಸಂತಮ್ಮನು ಬಂದಾನ ಮನೆಗೆ ಅಂಥೇಳಿ. ಆ ಮಮ್ಮಿ ಹೇಳೇ ಬಿಟ್ರೆ ಊಟದದ್ದು ಬಾ ತೊಂದರೆ ಆದ್ರೆ ಬಂದುಬಿಡು ಅಂಥೇಳಿ. ನಿಮಗೆ ಸಾಕಷ್ಟು ಸಾರಿ ಹೇಳಿನೇ ಕೂಡ ನಾನು. ಯಾಕಂದ್ರೆ ದೊಡ್ಡ ತಮ್ಮ ಆಯ್ತು, ನಾವಾತು ಅಡ್ಜಸ್ಟ್ಮೆಂಟ್ ಅದೇವಿ ನಾವು ಊಟದೊಳಗೆ ಏನು ಕೊಟ್ರು ನಡೀತೈತಿ. ಬಟ್ ಸಂತಮ್ಮ ಹಂಗಲ್ರಿ, ಭಾಳ ಚೂಸಿ ಅದಾನ. ಉಪವಾಸ ಇರ್ತಾನೆ ಹೊರತೂ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋಂಗಿಲ್ಲವ. ಅದಕ್ಕೋಸ್ಕರ ಬಂದುಬಿಡು ಅಂದ್ರೆ ಅವ್ವ ಬಂದಾನ ಮನೆಗೆ. ಅದನ್ನೇ ಹೇಳಿದೆ ನಾನು, ಎಲ್ಲ ಅಣ್ತಮ್ಮಂದ್ರಿಗೆ ಹೇಳಿದೆ. ಯಾಕಂದ್ರೆ ಈಗ ಸ್ವಲ್ಪ ಸಿಲಿಂಡ್ರದ್ದು ಶಾರ್ಟೇಜ್ ನಡೆದು ತುಂಬಾ ಸಮಸ್ಯೆ ಆಗೈತಿ. ಹಬ್ಬನೂ ಐತಲ್ರಿ, ಹೆಂಗೂ ನಿಮ್ಮ ಮನೆಗೆ ಹೋಗ್ರಿ, ಫ್ಯಾಮ್ಲಿ ಜೊತೆ ಇರ್ರಿ. ಮತ್ತು ಎಲ್ಲ ಸ್ವಲ್ಪ
ಸರಳ ವಾತಾವರಣಕ್ಕೆ ಬಂದಮೇಲೆ ಮತ್ತೆ ಬರೋದೈತಿ, ದುಡಿಯೋದೈತಿ, ಎಲ್ಲ ಐತಿ ಅಂತ ಹೇಳ್ತೇನೆ ನೋಡ್ರಿ. ಸರಿ ಸ್ನೇಹಿತರೆ, ಮಳೆ ಅಂತೂ ಐತಿ. ಮತ್ತೆ ಸಿಗ್ತೀನಂತ. ಎಲ್ಲ ಕಡೆ ಆಗೈತಿ ಮಳೆ, ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಆಗೈತಿ. ಆಮೇಲೆ ಏನೈತಿ, ಕಲ್ಗಟ್ಟಿಗೆ ಹತ್ರ ಒಂದು ಊರೊಳಗೆ ನೋಡ್ರಿ ಸಿಕ್ಕಾಪಟ್ಟಿ ಆನೆಕಲ್ ಬಿದ್ದಾವು. ಹೆಂಗಂದ್ರೆ ಫುಲ್ ಮಂಜು ಅಥವಾ ಇಬ್ಬನಿ ಈ ಥರ ಸ್ನೋ ಬೀಳ್ತೈತಲ್ರಿ, ಐಸ್ ಫುಲ್ ಐಸ್ ಇದ್ದಂಗನ ಶೋ ಆಗೈತಿ. ಅಂದ್ರೆ ನಾವೆಲ್ಲೋ ಕಾಶ್ಮೀರದೊಳಗೆ ಅದೇವೇನಪ್ಪ, ಫುಲ್ ಹಿಮಾನ ಐತಿ ಅನ್ನೋ ರೀತಿ. ಅಷ್ಟೊಂದು ನೋಡ್ರಿ, ಇಡೀ ಊರು ತುಂಬಾನು ಆನೆಕಲ್ ಬಿದ್ದಾವ. ಪ್ರಕೃತಿದು ಹೆಂಗೈತಲ್ಲ ಅಂತ ವಿಚಿತ್ರ ಅನಿಸ್ತೈತೆ ಅಂತ ಹೇಳಿ. ನಮ್ಮ ಕಡೆನೂ ಬಿದ್ದು ಮೊನ್ನೆ ಸಣ್ಣ ಬಿದ್ದುವ. ಬಟ್ ಆ ಊರೊಳಗೆ ಏನೈತಲ್ರಿ, ಕಲ್ಗಟ್ಟಿಗೆ ಹತ್ರ ಒಂದು ಹಳ್ಳಿ ರೀ ಅದರ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಬಟ್ ಅಲ್ಲಿ ಏನೈತಲ್ಲ, ಫುಲ್ ರೀ, ರೋಡ ಕಾಣ್ಸಕತ್ತಿಲ್ಲ, ಅಷ್ಟೊಂದು ಫುಲ್ ಅಂದ್ರೆ ಫುಲ್ ಬಿದ್ದಾವ ನೋಡ್ರಿ ಆನಿಕಲ್ಲ. ನೋಡಕನ ಎಷ್ಟು ಅದ್ಭುತ ಅನ್ಸಕತ್ತಿತ್ತದ. ಅದ ಹೇಳಿದ್ನೆಲ್ಲ, ಪ್ರಕೃತಿದು ಎಷ್ಟೊಂದು ವಿಚಿತ್ರ ಅಂತ ಹೇಳಿ. ಸೊ ಈ ರೀತಿಯಾಗಿ ಸಿಕ್ಕಾಪಟ್ಟಿ ಮಳೆ ಆಗೈತಲ್ಲ, ಎಲ್ಲ ಕಡೆ ತಂಪೈತ್ರಿ ವಾತಾವರಣ. ಮಸ್ತ್ ಅಂದು ಕೂಲ್ ಅಂದ್ರೆ ಕೂಲ್ ಐತಿ. ಮತ್ತು ಬರ್ರಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟೇನಿ. ನೋಡೋಣಂತ ಇವತ್ತು ಯಾವ ರೀತಿ ಎಲ್ಲ ಕಳೀತೈತಿ ಅಂತ ಹೇಳಿ. ಡೈಲಿ ಲಾಗ ಇರ್ತೈತಿ. ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ರೀತಿಯಲ್ಲಿ ಹೊಸ ವರ್ಷ ಅಂತಲೇ ಹೇಳ್ಬೋದು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕೂಡ ನಿಮ್ಮೆಲ್ಲರಿಗೂ. ಮತ್ತು ಈ ಒಂದು ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸತನವನ್ನು ತಂಬರಲಿ, ಒಂದು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಹೊತ್ತು ತರಲಿ ಈ ಒಂದು ಯುಗಾದಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ನೋಡ್ರಿ. ಸೊ ಮತ್ತೊಂದು ಸಾರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹ್ಯಾಪಿ ಯುಗಾದಿ. ಮತ್ತೀಗ ಫಸ್ಟಿಗೆ ಅಂದ್ರೆ ರಾತ್ರಿನ ಎಲ್ಲ ಒಲೆ ಎಲ್ಲ ತೊಳೆದಾಳ ಕಾವೇರಿ, ಕ್ಲೀನ್ ಮಾಡ್ಯಾಳ. ನಿಮಗೆ ಗೊತ್ತನೇ ಐತಿ, ಯಾವಾಗಿದ್ರೂ ರಾತ್ರಿನ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತಾಳಾಕಿ. ಸಾಕಷ್ಟು ಸಾರಿ ಶೇರ್ ಮಾಡಿ ನಾನು. ಆಮೇಲೆ ಏನೈತಿ, ಇವತ್ತು ಅಮಾವಾಸ್ಯೆ ಅಲ್ರಿ. ಸೊ ಹೀಗಾಗಿ ಫಸ್ಟಿಗೆ ಒಲೆ ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನು ಈಗ ಫಸ್ಟಿಗೆ ಒಲೆ ಪೂಜೆ ಮಾಡಿ ನಂತರದಲ್ಲಿ ರೂಟೀನ್ ಸ್ಟಾರ್ಟ್ ಮಾಡೋಣಂತ. ಬರ್ರಿ ಸ್ನೇಹಿತರೆ, ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತೈತಿ ತಪ್ಪದ ಲೈಕ್ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಂಬಿಡ್ರಿ. ಸೊ ಇಲ್ಲೇ ತುಂಬಿದ ಕೊಡ್ದಾನು ನೀರು ತೊಗೊಂಡೇನಿ ರೀ ಪೂಜೆಗೆ. ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಐತಿ. ಮೊದಲೆಲ್ಲ ನಾವು ಊರಿಗೇನು ಹೋಗ್ತಿದ್ವಲ್ಲ ಹಳ್ಳಿಗೆ, ಒಲೆ ರೀ, ಕಟ್ಟಿಗೆ ಒಲೆ, ಅದಕ್ಕೆ ಮಟ್ಟಿ ಸಾರಿಸೋದು ಅಂಥೇಳಿ ಡೈಲಿ ರೀ ನಮ್ಮಮ್ಮರು ಊರಿಗೆ ಹೋಗ್ತಿದ್ವಲ್ಲ ಚಿಕ್ಕನರ್ಗುಂದಕ್ಕೆ. ಡೈಲಿ ಎದ್ದ ತಕ್ಷಣ ಅದನ್ನು ಪೂರ ಒಲೆ ಸಾರಿಸಿನ ಅದನ್ನು ಒಲೆ ಹಚ್ಚೋದಿತ್ತು. ಹಂಗೆ ಹಚ್ಚಕ್ಕೆ ಬಿಡ್ತಿದ್ದಿಲ್ಲ. ಮತ್ತು ಅದು ಪದ್ಧತಿ ರೀ, ಅದು ಒಂದು ಪದ್ಧತಿನ. ನಮ್ಮಮ್ಮ ಮನೆ ಅಂತನೇ ಅಲ್ಲ, ಹಳ್ಳಿ ಒಳಗೆ ಎಲ್ಲರ ಮನೆ ಒಳಗೂ ಎದ್ದ ತಕ್ಷಣ ಒಲೆ ಬೂದಿ ಎಲ್ಲ ತೆಗೆದು ಒಲೆ ಕಸ ಗುಡಿಸಿ ಒಲೆ ಸಾರಿಸಿ ಅದಕ್ಕೆ ಪೂಜೆ ಮಾಡಿ ನಂತರ ಒಲೆ ಹೊತ್ಸೋದಂತ ಹೇಳಿ ಇರ್ತಿತ್ತು, ಒಲೆ ಪುಟ್ಟು ಮಾಡೋದಂತಿದ್ರು. ಬಟ್ ಈಗ ಸಿಟಿ ಕಡೆ ಎಲ್ಲ ಹಾಗೇನಿಲ್ಲ, ಎದ್ದ ತಕ್ಷಣ ಬಂದು ಆನ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಬಟ್ ನಾನು ಹಿಂಗೆ ವಿಶೇಷ ಹಿಂಗೆ ಹಬ್ಬ ಅಮಾವಾಸ್ಯೆ ಈ ಥರ ಇದ್ದಾಗ ಮಾತ್ರ ತಪ್ಪದ ನಾನು ಈ ಥರ ಪೂಜೆ ಮಾಡ್ಕೊಂಡಿರ್ತೀನಿ. ಅದು ನಮಗೆ ಅವ್ವನ ಮನೆಯಾಗಿಂದನೇ ರೂಢಿ ಆಗಿಬಿಟ್ಟೈತಿ ಈ ರೀತಿ ಅಂಥೇಳಿ. ಆಲ್ಮೋಸ್ಟ್ ಈಗ ಹಳ್ಳಿ ಒಳಗೂ ಗ್ಯಾಸ್ ಆಗಿಬಿಟ್ಟಾಗ್ಬಿಡ್ರಿ. ಇರ್ತಾವೆ ಒಲಿ, ಬಟ್ ಅವನು ಈಗ ಏನಂದ್ರೆ ಅಪರೂಪಕ್ಕೆ ಆನ್ ಮಾಡ್ತಾರೆ ಅವರು. ಈಗ ಎಲ್ಲರೂ ಈಗ ಗ್ಯಾಸನ್ನು ಹಚ್ತಾರೆ. ಬಟ್ ಇದೆಲ್ಲ ಚಂದ ಅಂಥೇಳಿ ನಮ್ಮ ಎಲ್ಲ ಪದ್ಧತಿಗಳು ಬಹಳ ಚಲೋ ಅನ್ನಿಸ್ತಾವೆ ಈ ರೀತಿ ಇರೋದ್ರಿಂದ. ಈ ರೀತಿ ಪ್ರತಿ ಅಮಾವಾಸ್ಯೆ ಮತ್ತು ಹಬ್ಬ ಹರಿದಿನಗಳಿಂದ ಮಾಡೇ ಮಾಡ್ತೀನಿ ನೋಡ್ರಿ ನಾನು ಒಲೆ ಪೂಜೆನ.
ಅದ್ರಾಗ ಮೇನ್ ಅಂತೂ ನನ್ನ ಜೀವನ ಈ ಒಲೆ ಮೇಲೆನೇ ಐತಿ. ಈಗ ಫಸ್ಟ್ ಬಿಸಿನೀರು ಕಾಯಿಸ್ಕೊಳ್ತೀನಿ. ಬಿಸಿನೀರು ಇಟ್ಟೆ ನೋಡ್ರಿ. ಮತ್ತು ಇವತ್ತು ನಾಳೆ ಯಾವುದೂ ಆರ್ಡ್ರಸ್ ಇಟ್ಕೊಂಡಿಲ್ಲ, ನಿನ್ನೆನೇ ಎಲ್ಲ ಕಂಪ್ಲೀಟ್ ಮಾಡಿದೆ. ಬಟ್ ಕೊಟ್ಟು ಬರಬೇಕು. ಇನ್ನೊಂದು ಒಬ್ಬರದ್ದು ಲೋಕಲ್ದವ್ರದ್ದು ಐತಿ, ಅವರು ಹಬ್ಬ ಆದಮೇಲೆನ ಕೊಡಂದಾರ. ಸೊ ಹಬ್ಬ ಆದಮೇಲೆನ ಕೊಡಬೇಕು. ಹೀಗಾಗಿ ಇವತ್ತು ನಾಳೆ ಯಾವುದೇ ಆರ್ಡ್ರಸ್ ಇಲ್ಲ. ಆ್ಯಕ್ಚುಲಿ ತಂಗಿ ಅಲ್ಲೇ ಬಾ ಅಂದ್ಲ ಹಬ್ಬಕ್ಕೆ, ಇಲ್ಲೇ ಬಂದುಬಿಡ್ರಿ ಅಂಥೇಳಿ. ಯಾಕಂದ್ರೆ ಮಗಂದು ಸ್ಕೂಲ್ ರಜೆ ಐತಲ್ರಿ, ಹಬ್ಬ ಇಲ್ಲೇ ಮಾಡೋಣ ಎಲ್ಲರೂ ಕೂಡಿ ಇಲ್ಲೇ ಬಾ ಅಂತ ಅಂದ್ಲ. ನಾನು ನೀನೆಲ್ಲ ಆರ್ಡ್ರಸ್ ಅದು ಕಂಪ್ಲೀಟ್ ಮಾಡೋದಿತ್ತಲ್ಲ, ಹೀಗಾಗಿ ಎಲ್ಲಿ ಬಿಡುವ ಇರಲಿ, ಇಲ್ಲೇ ಹೊಸ ವರ್ಷ ನಮ್ಮ ಮನ್ಯಾಗೂ ಇರಲಿ ಅಂಥೇಳಿ ಬಾಗ್ಲ ಹಾಕ್ಕೊಂಡು ಏನು ಹೋಗೋದು ಬೇಡ ಅಂಥೇಳಿ ಹೇಳಿದೆ. ಸೊ ಆಕಿನೂ ಬೇಜಾರು ಮಾಡ್ಕೊಂಡ್ಲ, ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಹೀಗಾಗಿ ಇಲ್ಲೇ ಮಾಡತ್ತೀವ್ರಿ ಹಬ್ಬ ಆದಮೇಲೆ ಬೇಕಾದ್ರೆ ನೋಡೋಕೆ ಬರ್ತೈತಿ, ಒಂದೆರಡು ದಿವಸ ಹೋಗೋಕೆ ಬರ್ತೈತಿ ಅಂತ ಹೇಳಿ ಹಬ್ಬದಾಗ ಬಾಗಿಲು ಹಾಕ್ಕೊಂಡು ಹೋಗೋದು ಬೇಡ ಅಂತ. ಸರಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನಿಮಗೂ ಕೂಡ ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಐತಿ, ವಾಟ್ಸಪ್ ಮುಖಾಂತರ ಆದರೂ ಮಾಡ್ಬೋದು ಆರ್ಡ್ರ್, ಇಲ್ಲಾಂದರೆ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಆರ್ಡ್ರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ನಾನು ಕಳಿಸ್ಕೊಡ್ತೀನಂತ. ಸೊ ಖಂಡಿತವಾಗ್ಲೂ ನಿಮಗೆ ಏನಾದರೂ ಬೇಕಾದಲ್ಲಿ ಆರ್ಡ್ರ್ ಮಾಡಿರಿ. ಮತ್ತೆ ಸಿಗ್ತೀನಂತ. ಸ್ನೇಹಿತರೆ, ಈ ಒಂದು ತೋರಣ ಹಾಕೇನು ನೋಡ್ರಿ. ಇನ್ನೂ ಮಾವಿನ ಟೊಳೆಲ್ಲ ಸಿಕ್ಕಿಲ್ಲ ನನಗೆ. ಸಿಕ್ಕ ಮೇಲೆ ಫ್ರೆಶ್ ಅಂದ ಮಾವಿನ ಎಲೆ ತೋರಣ ಮಾಡಿ ಹಾಕಬೇಕು. ಈಗ ಜಸ್ಟ್ ಇಷ್ಟ ಮಾಡೀವಿ. ಆಮ್ಯಾಗ ಎಲ್ಲ ಕ್ಲೀನಿಂಗ್ ಆಯ್ತು ರೀ. ಕಸ ಕಲ್ಲು ಎಲ್ಲ ಮುಗಿಸಿದ್ಲು ಕಾವೇರಿ, ಎಲ್ಲ ಸ್ವಚ್ಛ ಮಾಡಿದ್ಲು, ಸ್ನಾನ ಮಾಡಿದ್ಲು, ಎಲ್ಲ ದೇವ್ರ ವಸ್ತು ಎಲ್ಲ ಬೆಳಕೊಂಡ್ಲು. ಇನ್ನೇನು ಪೂಜೆ ಮಾಡ್ತಾಳೆ. ನಾನು ನೋಡ್ರಿ ಹೂವೆಲ್ಲ ಹರ್ಕೊಂಬಂದೇನೆ. ಇವು ಎಲೆ ರೀ, ವೀಳ್ಯದೆಲೆ ನಮ್ಗೆ ಗಿಡದಾಗ ಆಗ್ತಾವೆ, ಅವನು ಕಳ್ಸಕ್ಕಿಡಕ್ಕೆ ತೊಗೊಂಡು ಬಂದೀನಿ. ಮತ್ತು ಕಾಕ ಬಿಡಿ ಹೂ ತಂದಿದ್ರು ಶಾವಂತಿಗಿದ. ಯಾಕಂದ್ರೆ ಹೂವು ಸ್ವಲ್ಪ ಕಡಿಮೆ ಆಗಾಕತ್ತವ್ರಿ, ಗಿಡ ಎಲ್ಲ ತಿಂದು ಹೋಗ್ಬಿಟ್ಟವು ಆಡು, ಹೀಗಾಗಿ ಹೂ ಕಡಿಮೆ ಆಗಾಕತ್ತವು. ಸ್ವಲ್ಪ ಹೂ ತೊಗೊಂಡ್ಬಂದಿದ್ರೆ ಅವನು ಇಟ್ಟೀನಿ. ಎಲ್ಲ ದೇವರೆಲ್ಲ ಸ್ವಚ್ಛ ಮಾಡ್ಕೊಂಡಾಳ. ಇನ್ನೇನು ಪೂಜೆ ಮಾಡ್ತಾಳಕ್ಕೆ ನೋಡ್ತಾ ಇರ್ಬೋದ. ಜಸ್ಟ್ ಕರೆಂಟ್ ಹೋತು ನೋಡ್ರಿ, ಎಲ್ಲ ಆಗ್ಯದ. ಇಲ್ಲೇ ಮಾಲೆ ಅಂದ್ರೆ ಶಾವಂತಿಗೆ ಹೂವಿಂದ ಮಾಲೆ ಅದಾವ್ರಿ ಇಲ್ಲೇ. ಇವು ನಾಳೆ ಹಾಕಿದ್ರಾಯ್ತು, ನಾಳೆ ಪಾಡ್ಯ ಅಲ್ಲ, ನಾಳೆ ಗುಡಿಗೆ ಅದು ಹೋಗೋದಿರ್ತೈತಿ. ಸೊ ನಾಳೆಗಿರಲಿ ಅಂದ್ಬಿಟ್ಟೀನಿ. ಮತ್ತು ನಾ ಬಂದಿಲ್ಲೇ ಟಿಫನಿಗೆ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ನಿನ್ನೆ ಏನಾದರೂ ನೆನೆ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಅಮಾವಾಸ್ಯೆ ದಿನ ಮಾಡಬಾರ್ದು ಅಂತಾರೆ, ಪಡ್ಡು ದೋಸೆ. ಹೀಗಾಗಿ ನೆನೆ ಹಾಕಲಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೀನಿ ನೋಡ್ರಿ. ಕಾಕ ಚಹಾ ಕುಡಿದು ಹೋದ್ರು, ಮನೆಗೆ ಹೋದ್ರು ಅವರು. ಸೊ ಈಗ ನಾಷ್ಟಕ್ಕೆ ಉಪ್ಪಿಟ್ಟು. ಕರೆಂಟ್ ಬಂತು ನೋಡ್ರಿ, ಈ ರೀತಿಯಾಗಿ.
ಸ್ನೇಹಿತರೆ, ಟಿಫನ್ ಅಂತೂ ಆಯ್ತು. ಕಾವೇರಿನೂ ಹೋದ್ಲ, ನೋಡಿದ್ರಿ ನೀವು. ಮತ್ತೇನು ಆರ್ಡ್ರ್ ತೋರಿಸಿದೆ ನಿಮಗೆ ಲೋಕಲದ್ದು, ಅದನ್ನು ಕೂಡ ತಮ್ಮ ತೊಗೊಂಡು ಹೋದ, ಕಸ್ಟಮರಿಗೆ ಮುಟ್ಟಿಸಿದ. ನಮ್ಮ ಧಾರವಾಡದವ್ರದ್ದು, ಇಲ್ಲೇ ಮಾಳ್ಮಡ್ಡಿಯವ್ರದ್ದು ಮುಟ್ಟಿಸಿದ. ಸೊ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಬಿಡ್ಸಾಕತ್ತಿದ್ದೆ ನೋಡ್ರಿ. ಕಾಕ ತೊಗೊಂಡು ಬಂದಿದ್ರು ನಿನ್ನೆ, ಅದನ್ನು ಬಿಡಿಸಿಟ್ಕೊಳ್ತೀನಿ, ಇಲ್ಲಾಂದ್ರೆ ಕೆಟ್ಟ ಹೋಗ್ಬಿಡ್ತೈತೆ ಅಂಥೇಳಿ. ಮತ್ತು ತಮ್ಮ ಏನು ಪಾರ್ಸಲ್ ಒಯ್ಯಕ್ಕೆ ಬಂದಿದ್ನಲ್ರಿ, ಅವಾಗನ ನಮ್ಮ ತನು ಬಂದಾಳು. ನಮ್ಮ ತನ್ನೊಂದು ಸ್ಕೂಲ್ ರಜೆ ಆಗಿದ್ರಿ ಈಗ. ಹೌದಲ್ ಬಂಗಾರ? ರಜೆ ಆಗಿದ್ದಿಲ್ಲ. ಸೊ ಆಕಿಗೆ ಮೊನ್ನೆ ಮಾಲ್ನಾಗ ನಾನು ಕಲರ್ಸ್ ತೊಗೊಂಡು ಬಂದಿದ್ನಲ್ರಿ. ಆಕಿಗೆ ಭಾಳ ಇಷ್ಟ ಕಲರ್ಸು, ಡ್ರಾಯಿಂಗ್. ಏನು ಬಿಡಿಸಿಮ್ಮ ಡ್ರಾಯಿಂಗ್? ಆಕಿ ಇಲ್ಲೇ ಕುತ್ಕೊಂಡು ಇದನ್ನು ನೋಡಿ ಡ್ರಾಯಿಂಗ್ ಬಿಡ್ಸಾಕತ್ತಾಳ್ರಿ. ಹೌದಲ್ಮ? ಹಾಂ, ಈಗೇನು ಬಿಡ್ಸಾಳ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಮನಿ, ಗಿಡಗಳು ನೋಡ್ರಿ, ಹಕ್ಕಿಗಳು, ಮ್ಯಾಲೆ ಸೂರ್ಯ ನಗಾಕತ್ತಾನು. ಹಾಂ ಗುಂಡು ಅಷ್ಟು ಚಂದ ಬಿಡಿಸ್ತಾಳೆ. ಮತ್ತಿದು ಮೊನ್ನೆ ಸಾಯಂಕಾಲ ಆಕಿಗೆ ಹೋಮ್ವರ್ಕ್ ಕೊಟ್ಟಿದ್ದೆ, 1 to 100 ಬರೀ ಅಂತ. ಬಟ್ 70 ಮಟ್ಟ ಅಷ್ಟು ಬರೆದಿದ್ಲು. ಸಾಕತ್ತಿ ನನಗೆ ಅಂಥೇಳಿ ABCD ಬರಿತೀನಿ ಅಂತ ಸ್ವಲ್ಪ ABCD ಬರೆದಿದ್ಲು. ಮತ್ತು ಇಲ್ಲೆಲ್ಲ ನೋಡ್ಬೋದು, ಇದು ಮೊನ್ನೆದ್ರಿ, ಇದು ಸನ್ಫ್ಲವರ್ ಅಂತ, ಆ್ಯಪಲ್ ಅಂತ ಬಿಡಿಸ್ತಾನೆ ಇರ್ತಾಳ್ರಿ ಆಕೆ. ಹಂಗೆ ಆಕಿಗೆ ತಡಿಪ ನೋಡ್ರಿ, ಇಲ್ಲೆಲ್ಲ ಕಲರ್ಸ್ ಎಲ್ಲ ಹೆಂಗೆ ಮಾಡ್ಯಾಳ ನೋಡ್ರಿ. ಈಗ ಆಕಿಗೆ ಭಾಳ ಇಷ್ಟ ರೀ ಈ ಥರ ಎಲ್ಲ ಮಾಡೋಕೆ, ಮಾಡ್ತಾನೆ ಇರ್ತಾಳೆ. ಆಕಿಗೆ ಒಂದು ರಫ್ ಟೈಪ್ ಕೊಟ್ಬಿಟ್ಟಿವಿ, ಇದ್ರಾಗ ಎಲ್ಲ ಮಾಡೋದಕ್ಕಿ ಫ್ಲ್ಯಾಗ್ ಬಿಟ್ಟಾಳ. ಮತ್ತು ಇದೇನಪ್ಪ, ಅದು ಮನಿನ? ಹಾಂ ನೋಡ್ರಿ, ಫ್ಲ್ಯಾಗ್ ತೆಗ್ದಾಳೆ ಎಷ್ಟು ಚಂದ. ಆಕಿಗೆ ಭಾಳ ಇಷ್ಟ ಡ್ರಾಯಿಂಗ್, ಹಿಂಗಾಗಿ ಕೊಟ್ಟ ಬಿಟ್ಟಿರ್ತೀವಿ. ಇಲ್ಲೇ ಫ್ಲವರ್ ಮಾಡ್ಯಾಳ. ಹೌದಲ್ಲ, ನೀ ಬ್ಲ್ಯಾಕ್ ಕ್ಯಾಟ್ ತೆಗ್ದಿದ್ದು ಎಲ್ಲೈತದ? ಇದು ಈಗ ತೆಗ್ದಿದ್ದೆ ನೋಡ್ರಿ, ಇದು ಎಷ್ಟು ಚಂದ ಮಾಡ್ಯಾಳ. ದಿನ ಬಂದಾಗೊಮ್ಮೆ ಕೇಳ್ತಾಳೆ, ಆಕಿಗೆ ಒಂದು ಡ್ರಾಯಿಂಗ್ ಬುಕ್ ತರಬೇಕು ನಾನು, ಒಂದು ಪೆನ್ಸಿಲ್, ಒಂದು ಎರೈಸರ್ ತೊಗೊಬಂದು ಕೊಟ್ರೆ ನೀಟಾಗಿ ಬಿಡಿಸಿ ಕಲರ್ ಫಿಲ್ ಮಾಡ್ತಾಳೆ. ಬಟ್ ನಾನು ಮಾರ್ಕೆಟಿಗೆ ಹೋಗಿಲ್ಲಲ್ರಿ, ತರೋದು ಆಗಿಲ್ಲ. ಕಲರ್ ಮಾಡೋ ತಕ್ಷಣ ಅಂದರೆ ಕೇಳ್ತಾಳೆ, ಬುಕ್ ತಂದಿಯೇ ಎತ್ತಿ ಅಂಥೇಳಿ. ಸೊ ತರಬೇಕ್ರಿ. ಸೊ ಇದ್ರಾಗ ಹಾಕಿಟ್ಕೊಂಡ್ರಿ ಕಲರ್ಸ್ ಎಲ್ಲ. ನಾ ಕೊಟ್ಟಿದ್ದೇವಾ ನಿನಗೆ, ಮತ್ತೆ ಬ್ಯಾಡ್ ಅಂದೆಲ್ಲ. ಸಾವಕಾಶ, ಚಪ್ಪಲ್ ಕಡೆ ನಮಸ್ಕಾರ ಮಾಡು. ಬುಕ್ ನಮಸ್ಕಾರ ಮಾಡು. ನಾನು ಇವಾಗ ಸೈಡಿಗೆ ಬಿಟ್ಟಿಲ್ಲ ನೋಡಿ ಚಪ್ಪಲ್. ಸರಿ ಮಾಡಿ. ಕಲರ್ ಮಾಡಿರಿ ಮೇಡಮ್, ಕಲರ್ ಮಾಡಿರಿ. ನಿಮ್ದು ಆರ್ಡರ್ಸ್ ಭಾಳ ಆಗ್ತಾವ್ರಿ, ಕಲರ್ ಮಾಡಿರಿ. ಸ್ನೇಹಿತರೆ, ಇದು ಒಮ್ಮೆ ಸಾಯಂಕಾಲ ನೋಡ್ರಿ, ಒಂದು 6:30-7 ಗಂಟೆ ಆಗ್ತಾ ಬಂದಿತ್ತು. ನಾ ಎಲ್ಲ ಸಾಯಂಕಾಲದೆಲ್ಲ ಕ್ಲೀನಿಂಗ್ ಮುಗಿಸಿದ್ದೆ. ಕಾವೇರಿ ಬಂದು ದೀಪ ಹಚ್ಚಕತ್ತಿದ್ಲು. ಸೊ ಹೇಳಿದೆ, ಅಮಾವಾಸ್ಯೆನೂ ಇತ್ತಲ್ರಿ, ಹೀಗಾಗಿ ತುಳಸಿ ಮುಂದೆ ತುಪ್ಪದ ದೀಪ ಹಚ್ಚಿಡುವ ಅಂದೆ. ಹೀಗಾಗಿ ತುಪ್ಪದ ದೀಪ ಹಚ್ಚಾಳ ನೋಡ್ರಿ. ಭಾಳ ಶ್ರೇಷ್ಠ ರೀ ತುಳಸಿಗೆ ತುಪ್ಪದ ದೀಪ. ಅದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆದ್ರೂ ಹಚ್ಬೋದು, ಇಲ್ಲ ಸಾಯಂಕಾಲ ಆದ್ರೂ ನಾವು ಹಚ್ಬೋದು. ಭಾಳ ಅಂದ್ರೆ ಭಾಳ ಶ್ರೇಷ್ಠ. ಸಾಕ್ಷಾತ್ ಲಕ್ಷ್ಮಿ ಅಲ್ರಿ ತುಳಸಿ ಮಾತೆ. ಆಕಿಗೆ ಭಾಳ ಇಷ್ಟ ರೀ ತುಪ್ಪದ ದೀಪ, ಮತ್ತು ಒಳ್ಳೇದು ಕೂಡ. ನೋಡ್ರಿ ಹಚ್ಚಾಳೆ, ಎಷ್ಟು ಚಂದ ಅನಿಸ್ತೈತಿ, ಎಷ್ಟು ಸಮಾಧಾನ ಅನಿಸ್ತೈತ್ರಿ ಇಂಥವೆಲ್ಲ. ಚಹಾ ಮಾಡೋಕ್ಕಿಟ್ಟು ಎಲ್ಲ ದೀಪ ಎಲ್ಲ ಹಚ್ಚಿದ್ಲು. ಆಮೇಲೆ ನೋಡ್ರಿ ಚಹಾ ಕುಡಿಯಾಕತ್ತೀವಿ, ನಾನು ಕುಡಿಯಾಕತ್ತೀನಿ. ನಮ್ಮ ತನು ಅಂತೂ ಬೆಳಗ್ಗೆ ಬಂದಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದಾಳು. ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡು ಎದ್ಲರಿ. ಎದ್ದಾದ ನಂತರ ಮತ್ತೀಗ ಸ್ವಲ್ಪ ಚಹಾ ಬಿಸ್ಕಿಟ್ ಎಲ್ಲ ತಿಂದಾದ ನಂತರ ಮತ್ತೀಗ ಡ್ರಾಯಿಂಗೇ ಬಿಡಿಸ್ತೀನಿ ಅಂತ ಹೇಳಿ ಕುಂತಾಳೆ ನೋಡ್ರಿ. ಏನಾದರೂ ಒಟ್ಟು ಆ್ಯಕ್ಟಿವ್ ಇಡೋದಂತ, ಮೊಬೈಲ್ ಬಿಟ್ಟರೆ ಸಾಕಂಥೇಳಿ. ಮತ್ತು ಇಲ್ಲಿ ಕಾವೇರಿ ತೋರ್ಸತ್ತಾಳ ಗೋಡಂಬಿನ. 1/2 kg ಗೋಡಂಬಿ ಐತ್ರಿ ಇದು. ಯಾಕಪ್ಪ ಅಂದ್ರೆ ನಾಳೆ ಯುಗಾದಿ ಪಾಡ್ಯ ರೀ. ಸೊ ಯುಗಾದಿ ಪಾಡ್ಯಕ್ಕೆ ನಮ್ಮ ಏರಿಯಾದಲ್ಲಿ ಕರೇಮದೇವಿ ಜಾತ್ರಾ ಮಹೋತ್ಸವ ನಡೀತೈತಿ. ಅಲ್ಲೇನೈತಲ್ಲ, ನನಗೆ ಗೋಡಂಬಿ ಕೊಡಿಸ್ಬೇಕಂತ ಹೇಳಿದರು. ಪ್ರತಿ ವರ್ಷ ಅದನ್ನು ಕೊಡಿಸ್ತೀನಿ ನಾನು. ಹೀಗಾಗಿ ಇಲ್ಲಕ್ಕ ಅದೇ ಬೇಕು ಅದನ್ನೇ ಕೊಡಿಸಂದ್ರೆ ಇನ್ನೇನು ತೊಗೊಂಡು ಹೋಗಕ್ಕೆ ಬರ್ತಾರ್ರಿ ಇವ್ರು. ಅದಕ್ಕೆ ನಾವು ಇಲ್ಲೇ ಇಟ್ಕೊಂಡು ಕೂತೀವಿ. ಯಾಕಂದ್ರೆ